ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಹುಟ್ಟು ಉಚಿತ, ಸಾವು ಖಚಿತ ಅನ್ನೋದು ವಿಧಿಯ ಲಿಖಿತ. ಆದರೆ ನಾವು ಹುಟ್ಟುತ್ತಲೇ ನಮ್ಮನ್ನ ಹಿಂಬಾಲಿಸೋಕೆ ಶುರು ಮಾಡೋ ಸಾವು ಸ್ವಲ್ಪ ವರ್ಷನಾದರೂ ನಮ್ಮನ್ನ ನಮ್ಮ ಪಾಡಿಗೆ ಜೀವಿಸೋದಕ್ಕೆ ಬಿಡಬೇಕು ಅಲ್ವಾ? ಆದರೆ ಅಮೆರಿಕಾದ ಓಹಿಯೋದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಸಾವಿಗ್ಯಾಕೆ ಇಷ್ಟೊಂದು ಅರ್ಜೆಂಟಪ್ಪ ಅಂತ ಶಪಿಸೋ ಹಾಗೆ ಮಾಡಿದೆ. ಹೌದು, ಜನ್ಮ ಕೊಟ್ಟ ತಾಯಿಯ ಎದುರೇ 1 ವರ್ಷದ ಮಗು ಸಾವನ್ನಪ್ಪಿದೆ. ಮಗುವಿನ ಸಾವಿಗೆ ಕಾರಣ ಏನು ಅಂತ ವೈದ್ಯರು ಹೇಳಿದಾಗ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಕಳೆದ ಮೇ 5ರಂದು ಕರೀಂ ಕೀಟಾ ಅನ್ನೋ ಬಾಲಕನ ಶವ ಮನೆಯಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ತನಿಖೆ ನಡೆಸಿರುವ ಪೊಲೀಸರು 23 ವರ್ಷದ ಎಡ್ವರ್ಡ್ ಮುರ್ರೆ ಎಂಬ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಆರೋಪಿಯ ವಿಚಾರಣೆ ನಡೆಸಿದಾಗ ಮಗುವಿನ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದು ಪತ್ತೆಯಾಗಿದೆ. 1 ವರ್ಷದ ಕರೀಂ ಕೀಟಾ ಎಂಬ ಮಗು ತನ್ನ ತಾಯಿ ಜೊತೆ ವಾಸವಿತ್ತು. ತಾಯಿ ಅಮಿನತಾ ಕೀಟಾಗೆ 3 ತಿಂಗಳ ಹಿಂದೆಯಷ್ಟೇ ಎಡ್ವರ್ಡ್ ಮುರ್ರೆ ಪರಿಚಯವಾಗಿದೆ. ಬಾಯ್ ಫ್ರೆಂಡ್ ಎಡ್ವರ್ಡ್ ಮುರ್ರೆ ಅಮಿನತಾ ಮನೆಗೆ ಹೋಗಿದ್ದಾನೆ. ಆಗ ಮಗುವಿಗೆ ಆತನೇ ಊಟ ಮಾಡಿಸಲು ಪ್ರಯತ್ನಿಸಿದ್ದಾನೆ. ಊಟ ಮಾಡಲು ಮಗು ಹಠ ಮಾಡಿದೆ. ಇದಕ್ಕೆ ಸಿಟ್ಟಿಗೆದ್ದ ಆತ ರಕ್ತ ಬರುವಂತೆ ಮಗುವಿಗೆ ಹೊಡೆದಿದ್ದಾನೆ. ಜೋರಾದ ಹೊಡೆತಕ್ಕೆ ನಲುಗಿದ ಮಗು ಗಂಭೀರವಾಗಿ ಗಾಯಗೊಂಡಿತ್ತು. ತೀವ್ರ ರಕ್ತಸ್ರಾವ ಕೂಡ ಆಗಿತ್ತು. ಆದರೆ ವೈದ್ಯರು ಹೃದಯಾಘಾತದಿಂದ ಮಗು ಸಾವನ್ನಪ್ಪಿದೆ ಅಂತ ವರದಿ ನೀಡಿದ್ದಾರೆ. ಅಂದ್ರೆ ಆರೋಪಿ ಹೊಡೆದ ಹೊಡೆತಕ್ಕೆ ಮಗುಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅದೇನೇ ಹೇಳಿ, ಮಗುವಿಗೆ ಪೋಷಕರು ಹೊಡೆಯೋದು, ಗದರಿಸೋದು ಕಾಮನ್. ಆದರೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗತ್ತೆ ಅನ್ನೋದೇ ಶಾಕಿಂಗ್. ಇನ್ನಾದರೂ